ಆರೋಪಿ ದರ್ಶನ್ಗೆ ಇವತ್ತು ಮಹತ್ವದ ದಿನ. ಮಾಫಿ ಸಾಕ್ಷಿ ಬಗ್ಗೆ ಇವತ್ತು ಕೋರ್ಟ್ ಆದೇಶವನ್ನ ನೀಡುತ್ತೆ. ಮಾಫಿ ಸಾಕ್ಷಿಯಾಗುವುದಾಗಿ ಅರ್ಜಿಯನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ A14 ಆರೋಪಿ ಪ್ರದೋಷ್ ಸಲ್ಲಿಸಿದ್ದಾರೆ. A10 ವಿನಯ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಂದು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಆದೇಶ ಪ್ರಕಟವಾಗುತ್ತೆ. ಆರೋಪಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗುವುದು. ಮಾಫಿ ಸಾಕ್ಷಿ ಬಗ್ಗೆ ಇಂದು ಕೋರ್ಟ್ ಆದೇಶ ನೀಡುತ್ತೆ. ಮಾಫಿ ಸಾಕ್ಷಿ ಆಗುವುದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಆಗ್ತೀವಿ ಅಂತೇಳಿ ಹೇಳಿರೋದು. ನಾವು ಒಪ್ಕೋತೀವಿ. A14 ಪ್ರದೋಷ್, A10 ವಿನಯ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾವು ಒಪ್ಕೋತೀವಿ ಮಾಫಿ ಸಾಕ್ಷಿಯಾಗಿ ಅಂತೇಳಿ. ಇಂದು 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನು ಪ್ರಕಟ ಮಾಡುತ್ತೆ. ಈ ಸಂಬಂಧ ಆರೋಪಿ ದರ್ಶನ್ಗೆ ಇಂದು ಮಹತ್ವದ ದಿನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೀತಾ ಇರುವಂತಹ ದರ್ಶನ್ಗೆ ಡವಡವ ಅಂತೂ ಖಂಡಿತ ಇದೆ. ಏನಾಗಬಹುದು ಅನ್ನುವಂಥದ್ದು ಆತಂಕ ಅಂತೂ ಖಂಡಿತ ಇದೆ. ಈಗ ತಮ್ಮ ಜೊತೆಗೆ ಇದ್ದಂತ ತಮ್ಮ ಸ್ನೇಹಿತರಲ್ಲಿ ಕೆಲವರೆಲ್ಲ ಮಾಫಿ ಸಾಕ್ಷಿ ನಾವು ಆಗ್ತೀವಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯೋದಿದೆ. ಈ ಕಾರಣದಿಂದಾಗಿ ದರ್ಶನ್ಗೆ ಬಹುಶಃ ಅವರೆಲ್ಲ ಮಾಫಿ ಸಾಕ್ಷಿಯಾಗಿ ಬಂದ್ರು ಅಂತ ಹೇಳಿ ಆದ್ರೆ ದರ್ಶನ್ ಏಕಾಂಗಿ ಆಗುವಂತ ಸಾಧ್ಯತೆಗಳಿರ್ತವೆ. ಮಾಫಿ ಸಾಕ್ಷಿಯಾಗಿ ನಾವು ಬರ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಏಜಿನ್ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮಾಫಿ ಸಾಕ್ಷಿ ಆದ್ರೆ ಇವರಿಬ್ರು ಅಂದ್ರೆ ಕೋರ್ಟ್ ಮುಂದೆ ಇದೇನಾದ್ರೂ ಮಾಫಿ ಸಾಕ್ಷಿ ಅನ್ನೋದು ಪರಿಗಣನೆ ಆಯ್ತು ಅಂತೇಳಿ ಹೇಳಿದ್ರೆ ದರ್ಶನ್ಗೆ ಇದು ಯಾವ ರೀತಿ ಸಂಕಷ್ಟ ಆಗುತ್ತೆ? ಇದು ಏನಾಗಬಹುದು ಇವತ್ತು ಅಭಿಷೇಕ್? ಈಗಾಗಲೇ ಏನು ಈ ಒಂದು ಅರ್ಜಿಯನ್ನ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿದೆ. ಇಂದು ಅದರ ಒಂದು ವಿಚಾರಣೆ ನಡೆಯಲಿದೆ ಅಂತಾನೆ ಹೇಳಬಹುದಾಗಿದೆ. ಇಂದು ಯಾವ ರೀತಿ ಮಾಫಿ ಸಾಕ್ಷಿ ಅನ್ನುವಂತಹ ಯಾರು ವ್ಯಕ್ತಿಗಳು ನೀಡಿದಾರೋ ಆ ವ್ಯಕ್ತಿಗಳು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಾಗಲೇ ಏನು ದರ್ಶನ್ ವಿರುದ್ಧ ದರ್ಶನ್ ಅಂದ್ರೆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಕೂಡ ಪ್ರದೋಷ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅದರಲ್ಲಿ ಚಾರ್ಜ್ ಶೀಟ್ ನಲ್ಲೂ ಕೂಡ ಸಾಕಷ್ಟು ಒಂದು ಉಲ್ಲೇಖವನ್ನು ಮಾಡಲಾಗಿದೆ. ಹಣವನ್ನ ಕೊಡುವಂತದ್ದು, ಫಂಡಿಂಗ್ ಮಾಡುವಂತದ್ದು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಹಾಗೂ ಇನ್ನಿತರ ಅಂದ್ರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪ್ರದೋಷ್ ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿರುವಂತಹ ಒಂದು ಕಾರಣದಿಂದಾಗಿ ಆತನೇ ಮಾಫಿ ಸಾಕ್ಷಿಯಾಗಿ ನೆಕ್ಸ್ಟ್ ಟರ್ನ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರತಿ ಹಂತದ ಒಂದು ಏನಿದೆ ಆ ಟೈಮ್ ಲೈನ್ ಏನಿದೆ ಅದೆಲ್ಲವನ್ನು ಕೂಡ ಆತ ಒಪ್ಪಿಕೊಂಡಂತೆ ಆಗುತ್ತೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸಾಕ್ಷಿ ಅಂದ್ರೆ ದರ್ಶನ್ಗೆ ಕಷ್ಟಕರವಾದಂತಹ ಒಂದು ಸಮಯ ಅಂತಾನೆ ಹೇಳಬಹುದಾಗಿದೆ. ಮತ್ತು ಈಗಾಗಲೇ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಡಿ, ಅವರೆಲ್ಲರೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಏನು ವಾದವನ್ನ ಮಾಡಿದ್ರು. ಆ ವಾದವನ್ನ ಮಾಡಿದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಇಲ್ಲಿ ಯಾವುದೇ ಪ್ರಕರಣದಲ್ಲಿ ಆದರೂ ಕೂಡ ಮಾಫಿ ಸಾಕ್ಷಿ ಅನ್ನುವಂಥದ್ದು ಬಹಳ ಒಂದು ಸಂಕಷ್ಟ ತರುವಂತಹ ಒಂದು ಇದಾಗಿರುವಂಥದ್ದು. ಅಂದ್ರೆ ದರ್ಶನ್ಗೆ ಆಗಿರಬಹುದು, ಬೇರೆ ಪ್ರಕರಣದಲ್ಲಾಗಿರಬಹುದು, ಅಲ್ಲಿ ಸ್ಥಳದಲ್ಲಿದ್ದಂತಹ ಅಂದ್ರೆ ಐ ವಿಟ್ನೆಸ್ಗಳಂತ ಏನು ಅವರನ್ನ ಮಾರ್ಪಾಡು ಮಾಡಿಕೊಳ್ಳಲಾಗುತ್ತೆ. ಇಂತಹ ಕೆಲಸಗಳಲ್ಲಿ ಈ ರೀತಿಯಾಗಿ ಅಂದ್ರೆ ದರ್ಶನ್ ಹೇಳಿದಂತಹ ಕಾರಣದಿಂದಾಗಿ ನಾನು ಹಣವನ್ನು ಕೊಟ್ಟೆ ಅಂತ ಹೇಳಿ ಆತ ಒಂದು ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಮತ್ತು ಸಾಕ್ಷಿ ನಾಶಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆತ ಏನಾದರೂ ದರ್ಶನ್ ಮೇಲೆ ಒಂದು ಬೆರಳನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಇದು ಸಾಕ್ಷಿಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಿನಯ್ ಏನಿದ್ದಾನೆ ಆತನು ಕೂಡ ನಾನು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಆಗ್ತೀನಿ ಅಂತ ಹೇಳಿ ಆತನು ಕೂಡ ಒಪ್ಪಿಕೊಂಡಿರುವಂತಹ ಕಾರಣದಿಂದಾಗಿ ಈ 17 ಜನರಲ್ಲಿ ಮತ್ತಷ್ಟು ಜನರು ಇದೇ ರೀತಿಯಾಗಿ ಸಾಕ್ಷಿಗಳಾಗಿ ಮಾರ್ಪಾಡಾಗುವಂತಹ ಸಾಧ್ಯತೆಗಳು ಕೂಡ ಇಂದು ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಬ್ರೇಕ್.